ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ಸೂಚನೆ ಕೊಟ್ಟಿದ್ದಾನೆ, ಪೈನ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ = 7ನೇ 22 ಎಂದು ಪರಿಗಣಿಸಿ. ಪೈ ಬೆಲೆ ಎಲ್ಲಿ ಈ ರೀತಿ ಕೊಟ್ಟಿರ್ತಾನೆ ಅದೇ ಬೆಲೆಯನ್ನು ಹಾಕಬೇಕು, ಎಲ್ಲಿ ಬೆಲೆಯನ್ನು ಕೊಟ್ಟಿರಲ್ಲೋ ಅಲ್ಲಿ 7ನೇ 22 ಹಾಕಬೇಕು. ಈಗ ಈ ಎಲ್ಲ ಲೆಕ್ಕಗಳು ಶಂಕುವಿನ ಘನಫಲದ ಮೇಲೆ ನಿಂತಿರೋದ್ರಿಂದ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಇದರ ಹೈಟ್, ಇದು ಸಿಲಿಂಡರು, ಇದು ಶಂಕು, ಈ ಎರಡೂ ಹೈಟು ಒಂದೇ ಇದೆ. ಆದರೆ ಇದು ಶಂಕುವಿನ ಒಂದು ಏನು ಅದರಲ್ಲಿ ದ್ರವ ಇರ್ತದೆ ಅದನ್ನು ಇದರಲ್ಲಿ ಹಾಕಿದರೆ 1/3 ಭಾಗ ತುಂಬುತ್ತೆ. ಅಂದರೆ 3 ಸಾರಿ ಹಾಕಬೇಕು, 1 2 3 ಸಾರಿ ಹಾಕಿದರೆ ಆ ಸಿಲಿಂಡರು ತುಂಬುತ್ತೆ. ಸಿಲಿಂಡರಿನ ಘನಫಲದ ಸೂತ್ರ πr² ಹೆಚ್ಚಿದೆ. ಹಾಗಾಗಿ ಇದು 3 ಸಾರಿ ತುಂಬೋದ್ರಿಂದ ಶಂಕುವಿನ ಘನಫಲ 3/1 πr²h ಅಂತ ಇದು ಸೂತ್ರ. ಈ ಸೂತ್ರವನ್ನು ಮಾತ್ರ ನೀವು ನೆನಪಿಟ್ಕೋಬೇಕು. ಈಗ 1ನೇ ಪ್ರಶ್ನೆ ಓದೋಣ. ಈ ಕೆಳಗಿನ ನೇರ ವೃತ್ತಪಾದ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. 1ನೇದು ತ್ರಿಜ್ಯ ಕೊಟ್ಟಿದ್ದಾನೆ, ಎತ್ತರ. ತ್ರಿಜ್ಯ ಅಂದರೆ r, ಎತ್ತರ ಅಂದರೆ h. ಇದು ಸಾಮಾನ್ಯವಾಗಿ ಮೊದಲನೇ ಲೆಕ್ಕ ಡೈರೆಕ್ಟ್ ಸೂತ್ರದ ಮೇಲೆ ಕೊಟ್ಟಿರ್ತಾನೆ. ಮಾಡೋಣ ಅದನ್ನು. ಈಗ ಯಾವುದೇ ಒಂದು ನಿಮಗೆ ಲೆಕ್ಕ ಕೊಟ್ಟಾಗ ಅದಕ್ಕೆ ಒಂದು ಕಚ್ಚಾ ಚಿತ್ರ ಅಂದರೆ ಕೈಯಿಂದ ಒಂದು ಚಿತ್ರವನ್ನು ರಚಿಸ್ಕೊಳ್ರಿ. ಶಂಕುವಿನ ಘನಫಲ ಇದು ತ್ರಿಜ್ಯ r, ಇದು ಓರೆ ಎತ್ತರ l, ಇದು h ಎತ್ತರ. ತ್ರಿಜ್ಯ 6 ಸೆಂಟಿಮೀಟ್ರು, ಎತ್ತರ 7 ಸೆಂಟಿಮೀಟ್ರ್. ಶಂಕುವಿನ ಘನಫಲ 3/1 × π × r²h. ಇಲ್ಲಿ ನಡುವೆ ಏನಿಲ್ಲ ಅಂದರೂ ಇಂಟು ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. 3/1 × πನ ಬೆಲೆ 7ನೇ 22 × r, ತ್ರಿಜ್ಯ r² ಅಂದರೆ 2 ಸತಿ 6 × 6 × h, ಎತ್ತರ 7 ಸೆಂಟಿಮೀಟ್ರ್. 7 1 7, 7 1 7 ಹೋಯ್ತು. 3 1 3, 3 2 6, 22 2 44 ಅಂತ ಬರ್ಕೊಂಡ್ವಿ. ಇನ್ನು 6 ಇದೆ, 6ನ್ನ ನಾವು ಬರ್ಕೊಳ್ತೀವಿ. ಇಲ್ಲಿ 6 4 24ಕ್ಕೆ 4 10 2, 6 4 24 2 26, 264 ಸೆಂಟಿಮೀಟರ್ ಕ್ಯೂಬ್. ಇದು ವಾಲ್ಯೂಮ್ ಅಂದರೆ ಘನಫಲ. ಈ ಒಂದು ಶಂಕುವಿನ ಘನಫಲ 264 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ಅದರಲ್ಲೇ ಎರಡನೇದು ತ್ರಿಜ್ಯ 3.5 ಸೆಂಟಿಮೀಟ್ರು, ಎತ್ತರ 12 ಸೆಂಟಿಮೀಟ್ರು. ಸೇಮ್ ಶಂಕುವಿನ ಘನಫಲದ ಸೂತ್ರ ನೀವು ನೆನಪಿಟ್ಕೊಂಡ್ರೆ ಸಾಕು. 3/1 × π × r² × h. 3/1 ಹಂಗೆ ಬರ್ಕೊಂಡ್ವಿ, ಇಲ್ಲಿ ನಡುವೆ ಇಂಟು ಇರುತ್ತೆ. ಪೈನ ಬೆಲೆ 7ನೇ 22 × r, ತ್ರಿಜ್ಯ 3.5 ಇದೆ, 2 ಸತಿ 3.5 × 3.5 h ಅಂದರೆ ಎತ್ತರ 12 ಸೆಂಟಿಮೀಟರ್. ಈಗ 7ರಿಂದ 35 ಭಾಗ ಆಗುತ್ತೆ. 7 1 7, ಇಲ್ಲಿ ಮೊದಲೇ ಪಾಯಿಂಟ್ ಇರೋದ್ರಿಂದ ಮೊದಲೇ ಪಾಯಿಂಟ್ ಇಡೋಣ. 7 5 35, 0.5 ಆಗುತ್ತೆ. ಇಲ್ಲಿ 3ರಿಂದ ನಾವು 12ಕ್ಕೆ ಭಾಗಿಸೋಣ. 3 1 3, 3 4 12. ಈಗ ಏನೇನು ಉಳಿದೈತೆ ಬರ್ಕೊಳ್ಳೋಣ. ಇಲ್ಲಿ ಒಂದು ಗುಣಿಸಿದ್ರು ಅಷ್ಟೇ, ಗುಣಿಸಿದ್ರು ಅಷ್ಟೇ, 1 ಬಿಟ್ಬಿಡ್ತೀವಿ. 22 × 0.5 × 3.5 × 4 ಉಳಿದಿರೋದು ಬರ್ಕೊಂಡ್ವಿ. ಈಗ ಇವೆರಡೂ ಗುಣಿಸೋಣ. 22 5 110 ಆಗುತ್ತೆ. ಅಥವಾ ನಿಮಗೆ 22 ಮಗೆ ಹೇಳಕ್ಕೆ ಬರಲ್ಲ ಅಂದರೆ 5 ಮಗೆ 5 2 10ಕ್ಕೆ 0 ದಸ್ಕೊಂದು 5 2 10 1 11 110 ಆಗುತ್ತೆ. ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಡ್ತೀವಿ. ಇಂಟು ಇಲ್ಲಿ 4 ಮಗೆಗೆ 4 5 20ಕ್ಕೆ 0 ದಸ್ಕ 2, 4 3 12 12 2 14. ಇಲ್ಲಿ ಪಾಯಿಂಟ್ ಬಿಟ್ಟು ಒಂದು ಅಂಕಿ ಇದೆ, ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಡ್ತೀವಿ. ಓಕೆನಾ. ಇಲ್ಲಿ ಪಾಯಿಂಟ್ ಈ ಕಡೆಗೆ 0 ಇದೆ, ಪಾಯಿಂಟ್ ಈ ಕಡೆಗೆ 0 ಇದೆ, ಇದು ಬಿಟ್ಬಿಡೋಣ. ಇದು 14 ಆಯಿತು, ಇದು 11 ಆಯಿತು. 11 4 44ಕ್ಕೆ 4 ದಸ್ಕ 4, 11 1 11, 11 4 15, 154 ಸೆಂಟಿಮೀಟರ್ ಕ್ಯೂಬ್. ಈಗ ನಾವು ಎರಡನೇ ಲೆಕ್ಕಕ್ಕೆ ಮುಂದುವರೋಣ. ಅಭ್ಯಾಸ 13.7ರಲ್ಲಿ ಎರಡನೇ ಲೆಕ್ಕ. ಈ ಕೆಳಗಿನ ಶಂಕುವಿನಾಕಾರದ ಪಾತ್ರೆಯ ಸಾಮರ್ಥ್ಯವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಇಲ್ಲಿ ಘನಫಲವನ್ನು ಕೊಟ್ಟಿಲ್ಲ, ಘನಫಲವನ್ನು ಕೇಳಿಲ್ಲ. ಅದರಲ್ಲಿ ಎಷ್ಟು ನೀರನ್ನು ಹಾಕ್ಬೋದು ಅಂತಂದೇಳಿ ಕೇಳಿದ್ದಾರೆ. ಎಷ್ಟು ಲೀಟ್ರ್ ಹಾಕ್ಬೋದು ಅಂತ ಕೇಳಿದ್ದಾರೆ. ಅಂದರೆ ನಾವು ಘನಫಲವನ್ನೇ ಕಂಡುಹಿಡಬೇಕು.
ಮೊದಲೇ ನಾವು ಘನಫಲವನ್ನು ಕಂಡುಹಿಡಿಯೋಣ. ಏನು ಕೊಟ್ಟಿದ್ದಾನೆ? ತ್ರಿಜ್ಯ 7 ಸೆಂಟಿಮೀಟ್ರು, ಆಮೇಲೆ ಓರೆ ಎತ್ತರ 25 ಸೆಂಟಿಮೀಟರ್. ನಮಗೆ ತ್ರಿಜ್ಯನೂ ಬೇಕಾಗುತ್ತೆ, ಎತ್ತರನೂ ಬೇಕಾಗುತ್ತೆ. ನೀವು ನಾನು ಮೊದಲೇ ಹೇಳಿದಾಗೆ ಯಾವುದೇ ಲೆಕ್ಕ ಮಾಡಬೇಕಾದ್ರೆ ನೀವು ಒಂದು ಕಚ್ಚಾ ಚಿತ್ರವನ್ನು ಬಿಡಿಸ್ಕೊಳ್ರಿ. ಅಲ್ಲಿ ನಿಮಗೆ ಏನು ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ, ನಾವು ಏನು ಕಂಡುಹಿಡಿಬೇಕು ಎಲ್ಲ ಗೊತ್ತಾಗುತ್ತೆ. ಈಗ ಇದು ತ್ರಿಜ್ಯ ಆರ್ ಕೊಟ್ಟಿದ್ದಾನೆ 7 ಸೆಂಟಿಮೀಟ್ರು, ಅಂದರೆ 7 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಓರೆ ಎತ್ತರ ಕೊಟ್ಟಿದ್ದಾನೆ 25 ಸೆಂಟಿಮೀಟ್ರು. ನಮಗೆ ಬೇಕಾಗಿರೋದು ಇದು ಹೆಚ್ಚು ಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು? ಶಂಕುವಿನ ಘನಫಲ ಸೂತ್ರ ನಿಮಗಾಲೇ ಗೊತ್ತಿದೆ. ಇಲ್ಲಿ ತ್ರಿಭುಜ ABC, ಇಲ್ಲಿ ಸುಮ್ಮನೆ ABC ಅಂತ ನಾವೇ ಕೊಟ್ಕೊಂಡಿದ್ದೀವಿ. ಇಲ್ಲಿ B ಕೋನ 90 ಡಿಗ್ರಿ, ಹಾಗಾಗಿ L² = R² + H² ಆಗುತ್ತೆ. ಇದು ಪೈಥಾಗರಸ್ನ ಪ್ರಮೇಯದ ಪ್ರಕಾರ. ನಮಗೆ ಬೇಕಾಗಿರೋದು ಹೆಚ್ಚಾಗಿರೋದ್ರಿಂದ H² ಇಲ್ಲೇ ಇಟ್ಕೊಂಡು R² ನಾವು L² ಪಕ್ಕ ವರ್ಗಾಯಿಸಿದರೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. L² - R². L ಅಂದರೆ 25, ಓರೆ ಎತ್ತರ 25 ಸೆಂಟಿಮೀಟ್ರ್ ಇದೆ, 25 ಸ್ಕ್ವೇರು ಮೈನಸ್ ತ್ರಿಜ್ಯ 7 ಸೆಂಟಿಮೀಟ್ರ್ ಇದೆ, 7 ಸ್ಕ್ವೇರ್. 25ನ್ನು 2 ಸತಿ ಗುಣಿಸಿದರೆ 625 ಬರುತ್ತೆ. 7ನ್ನು 2 ಸತಿ 7 49 ಬರುತ್ತೆ. 625ರಲ್ಲಿ 49ನ್ನು ಕಳೆದ್ರೆ ನಮಗೆ 576 ಬರುತ್ತೆ. ಇಲ್ಲಿ H² = 576. ಅಂದರೆ ಯಾವ ಸಂಖ್ಯೆಯನ್ನು, ಅಂದರೆ ಇದರ ವರ್ಗಮೂಲವನ್ನು ಕಂಡುಹಿಡಬೇಕು. ವರ್ಗಮೂಲ ಕಂಡುಹಿಡಿಯೋದು ವಿಧಾನ ಇಲ್ಲಿದೆ. ಈ ರೀತಿ 576 ಬರ್ಕೊಂಡು ನಾವು ಕೊನೆಯಲ್ಲಿ ಬಿಡಿ ಸ್ಥಾನದಿಂದ 2 ಅಂಕಿ ಗುಂಪು ಮಾಡಬೇಕು. ಇಲ್ಲಿ 2 ಅಂಕಿ ಗುಂಪು ಮಾಡಿದ್ವಿ, ಇಲ್ಲಿ 5 ಉಳಿತು. 5ಕ್ಕಿಂತ ಕಮ್ಮಿ ಬರೋಂಗೆ 2 2 4. ಇಲ್ಲಿ ಯಾವ ಸಂಖ್ಯೆ ಬರಿತೀವಿ, ಇಲ್ಲೂ ಅದೇ ಸಂಖ್ಯೆ 2 2 4. 5ರಾಗ 4 ಹೋದರೆ 1, 2ಕ್ಕೆ 2 ಕೂಡಬೇಕು, 4 ಆಯಿತು. ಮತ್ತು ಇಲ್ಲಿ 76 ಒಂದೊಂದೇ ಅಂಕಿ ಅಲ್ಲ, 2 2 ಅಂಕಿ ಇಳಿಸ್ಕೋಬೇಕು, 176 ಆಯಿತು. ಇಲ್ಲಿ 6 ಬರೋಂಗೆ ಮಕ್ಕಿ ಹಂಗೆ 4 4 ಅಂದರೆ ಇಲ್ಲಿ ಯಾವ ಸಂಖ್ಯೆ ಐತೋ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. 4 4 16, 6 10 1, 4 4 16, 16 1 17, 176. ಇಲ್ಲಿ ಸಂಪೂರ್ಣವಾಗಿ ಭಾಗ ಆಗಿ ನಮಗೆ ವರ್ಗಮೂಲ 24 ಸಿಕ್ಕಿದೆ. ಅಂದರೆ 24ನ್ನು 2 ಸತಿ ಗುಣಿಸಿದರೆ 576 ಬರುತ್ತೆ. 24 ಸ್ಕ್ವೇರ್. H² = 24 ಸ್ಕ್ವೇರ್. ಅಂದರೆ ಎತ್ತರ ಸ್ಕ್ವೇರ್ಗೂ ಹೋದರೆ ಎತ್ತರ 24 ಸೆಂಟಿಮೀಟರ್. ಈಗ ನಾವು ಶಂಕುವಿನ ಘನಫಲ ಕಂಡುಹಿಡಿಯೋಣ. 3ನೇ 1 πr²h. 3ನೇ 1 ಇಂಟು ಪೈ ಬೆಲೆ 722 ಇಂಟು r ತ್ರಿಜ್ಯ 7 ಇಂಟು 7. ಹೈಟ್ ನಾವು 24 ಕಂಡುಹಿಡಿದಿವಿ, 24 ಬರ್ಕೊಂಡ್ವಿ. ಇಲ್ಲಿ 7 1 7, 7 1 7 ಭಾಗ ಆಯಿತು. 3 1 3, 3 8 24 ಭಾಗ ಆಯಿತು. ಉಳಿದಿದ್ದೇನು? 22 ಇಂಟು 7 ಉಳಿದಿದೆ, ಗುಣಿಸ್ಕೊಡೋಣ. 7 2 14ಕ್ಕೆ 4, 10 1, 7 2 14 1 15, 154 ಇಂಟು 8. 8ರಿಂದ ಮತ್ತೆ ಗುಣಿಸೋಣ. 8 4 32ಕ್ಕೆ 2, 10 3, 8 5 40, 43 43ಕ್ಕೆ 3, 10 4, 8 1 8, 8 4 12. 1232 ಸೆಂಟಿಮೀಟರ್ ಕ್ಯೂಬ್ ಘನಫಲ. ಈಗ ಇದರಲ್ಲಿ ಎಷ್ಟು ಲೀಟ್ರ್ ನೀರು ಹಿಡಿಸ್ತದೆ ಅಂತ ಈಗ ನಮಗೆ ಗೊತ್ತಿರೋ ಪ್ರಕಾರ 1000 ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಹಿಡಿಸುವ ನೀರು 1 ಲೀಟ್ರು. ಅದೇ 1232 ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಹಿಡಿಸುವ ನೀರು ಎಷ್ಟಂದರೆ 1000ಕ್ಕೆ 1 ಅನ್ನೋದನ್ನು ಈ ರೀತಿ ಬರ್ಕೋಬೇಕು. 1000ಕ್ಕೆ 1, ಕೆಳಗೆ 1000 ಮೇಲೆ 1, 1000ಕ್ಕೆ 1 ಆದರೆ ಇಂಟು 1232ಕ್ಕೆ ಎಷ್ಟು ಅನ್ನೋದನ್ನು ಇಲ್ಲಿ ಗುಣಿಸಿ ಬರ್ಕೋಬೇಕು. ಈ ರೀತಿ ಇದು ಟ್ರಿಕ್ಸ್. ಇದು 1000ಕ್ಕೆ 1 ಆದರೆ 1232ಕ್ಕೆ ಎಷ್ಟು ಅಂತ ಇಲ್ಲಿ ಇಂಟು ಹಾಕಿ ಬರ್ಕೋಬೇಕು. ಇಲ್ಲಿ ಗುಣಿಸಿದಾಗ 1232 ಒಂದಲೇ 1232 ಮೇಲೆ ಬಂತು, ಕೆಳಗೆ 1000. ಇಲ್ಲಿ 3 0 ಅಂದರೆ 3 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 1.232 ಲೀಟ್ರು ಅಲ್ಲಿ ಆ ಒಂದು ಶಂಕುವಿನಲ್ಲಿ ಹಿಡಿಸ್ತದೆ ಅಂತ. ಅದರಲ್ಲೇ ಎರಡನೇ ಲೆಕ್ಕವನ್ನು ಮಾಡೋಣ. ಅದರಲ್ಲೇ ಎರಡನೇ ಲೆಕ್ಕದಲ್ಲೇ ಎರಡನೇದು ಎತ್ತರ ಹೆಚ್ಚು 12 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಒಂದು ಕಚ್ಚಾ ಚಿತ್ರ ಬಿಡಿಸ್ಕೊಳ್ರಿ. ಆರ್ ಇದು ತ್ರಿಜ್ಯ, ಇದು ಓರೆ ಎತ್ತರ, ಇದು ಹೈಟ್. ನಮಗೆ
ನಮ್ಮ ಘನಫಲ ಕಂಡುಹಿಡಿಬೇಕಂದ್ರೆ ಹೈಟ್ ಬೇಕು, ಆಮೇಲೆ ತ್ರಿಜ್ಯ ಬೇಕು. ಇಲ್ಲಿ ಎತ್ತರ ಕೊಟ್ಟಿದ್ದಾನೆ 12 ಸೆಂಟಿಮೀಟ್ರು, ಓರೆ ಎತ್ತರ ಕೊಟ್ಟಿದ್ದಾನೆ 13 ಸೆಂಟಿಮೀಟ್ರ್. ನಮಗೆ ತ್ರಿಜ್ಯ ಕೊಟ್ಟಿಲ್ಲ, ಹಾಗಾಗಿ ತ್ರಿಜ್ಯ ಕಂಡುಹಿಡಿಬೇಕಂದ್ರೆ ನಾವು ಪೈಥಾಗರಸ್ನ ಪ್ರಮೇಯದ ಪ್ರಕಾರ L² = H² + R². ನಮಗೆ R² ಬೇಕಾಗಿರೋದ್ರಿಂದ R² ಇಲ್ಲೇ ಇಟ್ಕೊಂಡು H² ನಾವು L² ಪಕ್ಕ ಹಾಕಿದರೆ ಮೈನಸ್ ಆಗುತ್ತೆ. L² - H². L 13 ಕೊಟ್ಟಿರೋದ್ರಿಂದ 13², H 12 ಕೊಟ್ಟಿರೋದ್ರಿಂದ 12². 13 13 169, 13 × 13 ಗುಣಿಸಿದಾಗ 169, 12 × 12 ಗುಣಿಸಿದಾಗ 144. 169ರಲ್ಲಿ 144 ಹೋದರೆ 25, ಅಂದರೆ 9ರಾಗ 4 ಹೋದರೆ 5, 6ರಾಗ 4 ಹೋದರೆ 2. ಇಲ್ಲಿ 25 ಅಂದರೆ 5 5 25 ಆಗುತ್ತೆ, ಅದಕ್ಕೆ 5² ಅಂತ ಬರ್ಕೊಂಡ್ವಿ. ಅಂದರೆ 2ಕ್ಕೆ 2ಕ್ಕೆ ಹೋದರೆ 6 ಬೆಲೆ 5, ಅಂದರೆ ತ್ರಿಜ್ಯ 5 ಸೆಂಟಿಮೀಟರ್. ಈಗ ಶಂಕುವಿನ ಘನಫಲ ಕಂಡುಹಿಡಿಯೋಣ. ಘನಫಲದ ಕಂಡುಹಿಡಿಯೋ ಸೂತ್ರ 3ನೇ ಒಂದು πr²h, 3ನೇ ಒಂದು ಇಂಟು ಪೈ ಬೆಲೆ 722 ಇಂಟು r. ಈಗ ತ್ರಿಜ್ಯ ಈಗ ತಾನೇ 5 ಸೆಂಟಿಮೀಟ್ರ್ ಕಂಡುಹಿಡಿದ್ವಿ. 5 × 5 ಇಂಟು ಎತ್ತರ ಕೊಟ್ಟಿದ್ದಾನೆ 12 ಸೆಂಟಿಮೀಟ್ರ್. ಇಲ್ಲಿ 3 1 3, 3 4 12 ಭಾಗ ಆಯಿತು. ಇಲ್ಲಿ ನಮಗೆ 7ನೇ 22ರಲ್ಲಿ 7 ಭಾಗ ಆಗ್ತಾ ಇಲ್ಲ, ಹಾಗಾಗಿ ನಾವು 7ನೇ 22 ಬೆಲೆ ಅಂದರೆ ಪೈನ ಬೆಲೆ 3.14 ಚೇಂಜ್ ಮಾಡಿ ಬರ್ಕೊಳ್ಳೋಣ, ಯಾಕಂದರೆ ಗುಣಿಸೋದು ಈಸಿ ಆಗುತ್ತೆ. ಇಲ್ಲಿ ಇವೆರಡು ಗುಣಿಸೋಣ. 5 5 25, 4 ಉಳಿದಿದ್ದು 4 ಹಂಗೆ ಬರೆಯೋಣ. 3.14 ಹಂಗೆ ಬರ್ಕೊಂಡ್ವಿ. 25 4 100. 100ರಿಂದ ನಾವು ಗುಣಿಸಿದಾಗ ಪಾಯಿಂಟು ಬಲಭಾಗಕ್ಕೆ ಚಲಿಸುತ್ತೆ, ಭಾಗಿಸಿದಾಗ ಎಡಭಾಗಕ್ಕೆ ಚಲಿಸುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. ಗುಣಿಸಿದಾಗ ಬಲಭಾಗಕ್ಕೆ ಹೋಗಿ ಇದು ಪಾಯಿಂಟ್ ಈ ಕಡೆಗೆ ಹೋಗಿ 314 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಈ ಒಂದು ಘನಫಲದಲ್ಲಿ ಎಷ್ಟು ನೀರು ಹಿಡಿಸ್ತದೆ? 1000 ಸೆಂಟಿಮೀಟರ್ ಕ್ಯೂಬ್ನಲ್ಲಿ 1 ಲೀಟರ್ ನೀರು ಹಿಡಿಸುತ್ತೆ. 314 ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಸೇಮ್ ಹಿಂದಿನ ಒಂದು ಲೆಕ್ಕ ಯಾವ ರೀತಿ ಮಾಡಿದ್ವಿ, 1000ಕ್ಕೆ 1 ಆದರೆ 314ಕ್ಕೆ ಎಷ್ಟು ಅಂತ. ಇಲ್ಲಿ 314 1 314, ಕೆಳಗೆ 1000 ಇದೆ. 1000 ಅಂದರೆ ಎಷ್ಟು? 3 0 ಇದ್ದಾವೆ, ಕೆಳಗೆ ಭಾಗಿಸ್ತಾ ಇದ್ದೀವಿ ಅಂದರೆ ಪಾಯಿಂಟ್ ಇಲ್ಲಿರುತ್ತೆ. ಮುಂದೆ ಇದು ಎಡಭಾಗಕ್ಕೆ ಚಲಿಸುತ್ತೆ. 3 ಅಂಕಿ 3 0 ಅಂದರೆ 3 ಅಂಕಿ ಈ ಕಡೆಗೆ ಚಲಿಸುತ್ತೆ, 3 ಅಂಕಿ ಈ ಕಡೆ ಪಾಯಿಂಟ್ ಇಟ್ವಿ. 0.314 ಲೀಟರ್ ನೀರು ಹಿಡಿಸುತ್ತದೆ. ಇಷ್ಟು ನಿಮ್ಮ ಒಂದು 2 ಲೆಕ್ಕ ಮುಗಿದು. ಈಗ 3ನೇ ಲೆಕ್ಕದಿಂದ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ.